ವೃಷಭ ರಾಶಿಯವರ 12 ಆಗಸ್ಟ್ 2026 ಇಂದು ಶುಕ್ರವಾರ ಆಡಳಿತಕ್ಕೆ ಒಳಪಟ್ಟಂತಹ ವೃಷಭ ರಾಶಿಯ ಜಾತಕದವರಿಗೆ ಗ್ರಹಗಳ ಸ್ಥಿತ್ಯಾಂತರವು ನಿಧಾನವಾದರೂ ಕೂಡ ಅತ್ಯಂತ ದೃಢವಾದಂತಹ ಪ್ರಗತಿಯನ್ನ ಸೂಚಿಸುತ್ತವೆ. ಪೃಥ್ವಿ ತತ್ವದ ರಾಶಿಯಾದ್ದರಿಂದ ನಿಮ್ಮಲ್ಲಿ ಸಹಜವಾಗಿಯೇ ಇರುವಂತಹ ತಾಳ್ಮೆ, ಸೌಮ್ಯತೆ ಮತ್ತು ಪರಿಶ್ರಮ ಇಂದು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡುತ್ತದೆ. ಗ್ರಹ ಬಲವು ನಿಮಗೆ ವ್ಯಾವಹಾರಿಕವಾಗಿ ಪ್ರಜ್ಞೆ ಮತ್ತು ನಿರ್ಧಾರಗಳಲ್ಲಿ ನಿಖರತೆಯನ್ನ ನೀಡುವಂತದ್ದು. ಯಾವುದೇ ಕೆಲಸವನ್ನ ಆತುರದಿಂದ ಮಾಡದೆ ವ್ಯವಸ್ಥಿತವಾಗಿ ಯೋಚಿಸಿ ಮುನ್ನಡೆದರೆ ಇಂದಿನ ದಿನ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುವಂತದ್ದಾಗಿ ನೀವು ಕಾಣುವಂತದ್ದಾಗ್ತದೆ. ಇಂದು ಪರ್ವತದಷ್ಟು ದೊಡ್ಡ ಸವಾಲುಗಳು ಎದುರಾದರೂ ನಿರಂತರವಾಗಿ ಶ್ರಮಿಸುವಂತಹ ಸಣ್ಣ ಹನಿಯು ಕಲ್ಲನ್ನ ಕರಗಿಸಬಲ್ಲದು. ನಿಧಾನವಾದರೂ ಸರಿ, ನಿಮ್ಮ ಹೆಜ್ಜೆಗಳು ದೃಢವಾಗಿರಲಿ. ಜಗತ್ತು ಆತುರ ಪಡಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮವೇ ನಿಮ್ಮನ್ನ ಶಾಶ್ವತ ಯಶಸ್ಸಿನ ತುದಿಗೆ ತಲುಪಿಸುವಂತದ್ದು. ವೃಷಭ ರಾಶಿಯವರ ಮೂಲ ಶಕ್ತಿಯೇ ಅವರ ಸ್ಥಿರತೆ ಮತ್ತು ಸಹನೆ. ಇತರರು ಆತುರಪಟ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ನಿಮ್ಮ ಶಾಂತ ಚಿತ್ತತೆಯಿಂದ ಸರಿಯಾದಂತಹ ಹಾದಿಯಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳುತ್ತೀರಿ. ಇಂದಿನ ದಿನವೂ ಸಹ ನಿಮ್ಮ ಈ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದಂತಹ ಅಸ್ತ್ರ. ಸೋಲು ಅಥವಾ ವಿಳಂಬಕ್ಕೆ ಹೆದರದೆ ನಿಮ್ಮ ಗಮ್ಯಸ್ಥಾನದ ಕಡೆಗೆ ಹೆಜ್ಜೆಯನ್ನ ಹಾಕಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನ ಉದ್ಯೋಗದ ಬಗ್ಗೆ ನೋಡುವುದಾದರೆ ಇಂದು ಆಫೀಸ್ ವಾತಾವರಣದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಹೊಸ ಪ್ರಾಜೆಕ್ಟ್ಗಳು ಅಥವಾ ಸಂಕೀರ್ಣವಾದಂತಹ ಕೆಲಸಗಳನ್ನ ನಿಮ್ಮ ಹೆಗಲಿಗೆ ಹಾಕುವಂತಹ ಸಾಧ್ಯತೆ ಇದೆ. ಆದರೆ ನಿಮ್ಮಲ್ಲಿರುವಂತಹ ಕೆಲಸದ ಬದ್ಧತೆ ಮತ್ತು ಕೌಶಲ್ಯದಿಂದ ನೀವು ಎಲ್ಲ ಸವಾಲುಗಳನ್ನ ಸರಳವಾಗಿ ಪೂರ್ಣಗೊಳಿಸುವಂತದ್ದಾಗ್ತದೆ. ಇನ್ನ ನಿಮ್ಮ ಕಾರ್ಯವೈಖರಿಯನ್ನ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಶೀಘ್ರದಲ್ಲೇ ನಿರೀಕ್ಷಿತವಾದಂತಹ ಬಡ್ತಿ ಅಥವಾ ಸನ್ಮಾನಕ್ಕೆ ಇದು ತಡಿಪಾಯವಾಗುವಂತದ್ದು. ಇನ್ನ ನಿಮ್ಮ ಆಫೀಸ್ನಲ್ಲಿ ಸಣ್ಣ ಪುಟ್ಟ ರಾಜಕೀಯ ಅಥವಾ ಗೊಂದಲಗಳು ಕೂಡ ಉಂಟಾಗಬಹುದು. ನೀವು ಯಾವುದೇ ಬಣ್ಣಕ್ಕೆ ಸೇರಿದೆ ತಟಸ್ಥವಾಗಿ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಹರಿಸುವುದು ಬಹಳ ಕ್ಷೇಮವಾಗಿರುವಂತದ್ದು. ಇನ್ನು ವ್ಯಾಪಾರ ಮತ್ತು ಉದ್ಯಮಿಗಳಿಗೆ ನೋಡುವುದಾದರೆ ಉದ್ಯಮಿಗಳಿಗೆ ಇಂದು ಮತ್ತು ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಧನಾತ್ಮಕ ಫಲಿತಾಂಶಗಳು ಸಿಗುವಂತದ್ದು. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಆಹಾರ, ಧಾನ್ಯ, ಉಡುಪು, ಅಲಂಕಾರಿಕ ವಸ್ತುಗಳು, ಹೋಟೆಲ್ ಉದ್ಯಮ ಮತ್ತು ಕೃಷಿ ಆಧಾರಿತ ಉದ್ಯಮದಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದ ಪ್ರಮಾಣ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ವ್ಯಾಪಾರ ವಿಸ್ತರಣೆಗೆ ಸಂಬಂಧಿಸಿದಂತೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅನುಕೂಲಕರವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಅಗತ್ಯತೆ. ಪ್ರತಿಯೊಂದು ಲೆಕ್ಕಪತ್ರವನ್ನ ಸ್ಪಷ್ಟವಾಗಿಟ್ಟುಕೊಳ್ಳಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಜ್ಞಾನಾರ್ಜನೆಯಿಂದ ಆಸಕ್ತಿ ಕೂಡ ಹೆಚ್ಚಾಗುವಂತದ್ದು. ಕೃಷಿ, ಫ್ಯಾಷನ್ ಡಿಸೈನಿಂಗ್, ಫೈನಾನ್ಸ್, ಆರ್ಕಿಟೆಕ್ಚರ್ ಮತ್ತು ಕಲಾ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಹಳೆಯ ಗೊಂದಲಗಳು ನಿವಾರಣೆಯಾಗಿ ಅಭ್ಯಾಸದ ಕಡೆಗೆ ಹೆಚ್ಚಿನ ಏಕಾಗ್ರತೆಯು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಕುಟುಂಬದ ವಲಯದಲ್ಲಿ ಈ ದಿನವು ಸುಖ, ಶಾಂತಿ ಮತ್ತು ಬಾಂಧವ್ಯದ ಗಟ್ಟಿಗೊಳಿಸುವಿಕೆಯನ್ನ ತರುವಂತದ್ದು. ಶುಕ್ರನ ಪ್ರಭಾವದಿಂದಾಗಿ ಮನೆಯ ವಾತಾವರಣವು ಕೂಡ ಆಹ್ಲಾದಕರವಾಗಿರುತ್ತದೆ. ಇನ್ನು ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯು ಕೂಡ ಕಂಡು ಬರಲಿದ್ದು ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆಯ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಇನ್ನು ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಕೂಡ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯು ಕೂಡ ಹೆಚ್ಚಾಗುವಂತದ್ದು. ಸಂಗಾತಿಯ ಸಲಹೆಯು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ನಿರ್ಧಾರಗಳಿಗೆ ದೊಡ್ಡ ಬಲವಾಗಿ ಪರಿಗಣಿಸುವಂತದ್ದು. ಸಂಜೆಯ ವೇಳೆಗೆ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವಂತಹ ಯೋಜನೆಯನ್ನು ಕೂಡ ರೂಪಿಸಬಹುದಾದಂತಹ ದಿನ. ಇನ್ನು ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯನ್ನ ನೀವು ಕೇಳುವಂತದ್ದು. ಅವರ ಸಾಧನೆ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನ ನೀಡುವಂತದ್ದಾಗ್ತದೆ. ಇನ್ನು ಆಸ್ತಿ ಅಥವಾ ಜಾಗಕ್ಕೆ ಸಂಬಂಧಿಸಿದಂತಹ ಹಳೆಯ ವ್ಯಾಜ್ಯಗಳಿದ್ದರೆ ಇಂದಿನ ದಿನ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಆರ್ಥಿಕ ದೃಷ್ಟಿಯಿಂದ ಈ ದಿನವು ಅತ್ಯಂತ ಬಲವಾದಂತಹ ಮತ್ತು ಸಮೃದ್ಧಿಯ ದಿನವಾಗಿದೆ. ನಿಮ್ಮ ಹಳೆಯ ಶ್ರಮಕ್ಕೆ ತಕ್ಕಂತೆ ಧನ ಲಾಭವಾಗುವಂತಹ ಸೂಚನೆಗಳು ಕೂಡ ಇರುವಂತದ್ದು. ಇನ್ನು ನಿರೀಕ್ಷಿತವಾದಂತಹ ಮೂಲಗಳಿಂದ ಹಣ ನಿಮ್ಮ ಕೈ ಸೇರುವಂತದ್ದು. ಹೆಚ್ಚುವರಿ ಆದಾಯದ ಮೂಲಗಳನ್ನ ಹುಡುಕುತ್ತಿರುವವರಿಗೆ ಹೊಸ ದಾರಿಗಳು ಕೂಡ ತೆರೆದುಕೊಳ್ಳುವಂತದ್ದು. ಇನ್ನು ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಅತ್ಯುತ್ತಮವಾದಂತಹ ದಿನ. ಚಿನ್ನ, ಬೆಳ್ಳಿ, ಭೂಮಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ತಂದುಕೊಡುವಂತದ್ದಾಗ್ತದೆ. ಇನ್ನು ಆದಾಯ ಉತ್ತಮವಾಗಿದ್ದರೂ ಕೂಡ ಗೃಹಾಲಂಕಾರ ಅಥವಾ ವಿಲಾಸಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ಪೋಲಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಹಳೆಯ ಸಾಲಗಳನ್ನ ತೀರಿಸಲು ಸೂಕ್ತವಾದಂತಹ ಮಾರ್ಗಗಳು ಕೂಡ ಸಿಗುವಂತದ್ದು. ನಿಮ್ಮ ಬಳಿ ಸಾಲ ಪಡೆದವರು ಹಣವನ್ನ ಮರಳಿ ನೀಡುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಶಾರೀರಿಕ ಹಾಗೂ ಮಾನಸಿಕವಾಗಿ ನೀವು ದೃಢವಾಗಿರುತ್ತೀರಿ. ಆದರೆ ದೈನಂದಿನ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಅಗತ್ಯತೆ ಇರುವಂತದ್ದು. ನಿಮಗೆ ಗಂಟಲು, ಗುತ್ತಿಗೆ ಅಥವಾ ಥೈರಾಯ್ಡ್ಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಎದುರಾಗಬಹುದು. ತಂಪಾದ ಪಾನೀಯಗಳು ಅಥವಾ ಅತಿಯಾದಂತಹ ಸಿಹಿ ಪದಾರ್ಥಗಳ ಸೇವನೆಯನ್ನ ಕಡಿಮೆ ಮಾಡುವುದು ಬಹಳ ಮುಖ್ಯ. ಇಂದು ಗ್ರಹ ಬಲವು ಉತ್ತಮವಾಗಿರುವುದರಿಂದ ಮಾನಸಿಕವಾಗಿ ಯಾವುದೇ ದೊಡ್ಡ
ಒತ್ತಡವಿರುವುದಿಲ್ಲ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮಗಿರುವಂತಹ ಆಲಸ್ಯ ದೂರವಾಗಿ ಶಕ್ತಿಯು ಕೂಡ ದ್ವಿಗುಣಗೊಳ್ಳುವಂಥದ್ದು. ಇನ್ನು ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಸಾಕಷ್ಟು ನೀರನ್ನ ಕುಡಿಯುವುದು ದೇಹದ ಚೈತನ್ಯವನ್ನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕಧಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಶುಕ್ರ ಗ್ರಹದ ಅನುಗ್ರಹವನ್ನ ಹೆಚ್ಚಿಸಿ ಆರ್ಥಿಕ ಸಮೃದ್ಧಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕವನ್ನ ಮಾಡುವುದು ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸುವುದರಿಂದ ಮನಸ್ಸಿನ ಗೊಂದಲಗಳು ಕೂಡ ನಿವಾರಣೆಯಾಗ್ತಾ ಹೋಗ್ತವೆ. ಇನ್ನು ಗೋವಿಗೆ ಹಸಿರು ಹುಲ್ಲು, ನೆನೆಸಿದಂತಹ ಗೋಧಿ ಅಥವಾ ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ದೋಷ ಪರಿಹಾರವಾಗಿದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನ, ಹಾಲು, ಅಕ್ಕಿ ಅಥವಾ ಬಿಳಿ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಓಂ ಶ್ರಾಂ ಶ್ರೀಂ ಶ್ರಾಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 6, 15 ಮತ್ತು 24 ಬಳಸಬೇಕಾಗುತ್ತೆ. ಇನ್ನು ಶುಭ ಸಮಯ ಬಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಯಾವುದೇ ಹೊಸ ಕೆಲಸ ಅಥವಾ ವ್ಯವಹಾರ ಆರಂಭಿಸಲು ಅತ್ಯುತ್ತಮವಾದಂತಹ ಕಾಲವೂ ಕೂಡ ಆಗಿರುವಂತದ್ದು. ದಯಮಾಡಿ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಲೈಕ್ ಅನ್ನ ಮಾಡಿ ಮತ್ತು ಶೇರ್ ಅನ್ನ ಮಾಡಿ.